ನಮಸ್ಕಾರ ಸ್ನೇಹಿತರೆ, ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕತ್ತೆ ಹಾಲಿನ ಬಗ್ಗೆ, ಮಹತ್ವದ ಬಗ್ಗೆ ಮತ್ತು ಕತ್ತೆ ಹಾಲಿನ ಉಪಯೋಗಗಳು ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಾಮಾನ್ಯವಾಗಿ ನಾವು ಗಮನಿಸಬೇಕಾದ್ರೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮೌಲ್ಯವಾದ ಒಂದು ವಿಶೇಷ ಹಾಲು ಅಂತಾನೆ ಹೇಳ್ಬೋದು. ಅಂದ್ರೆ ಫಸ್ಟ್ ಹಳೆ ಕಾಲದಲ್ಲಿ ನಿಮಗೆ ಕತ್ತೆ ಹಾಲು ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ಈಗಿನ ಪೀಳಿಗೆಯಲ್ಲಿ ಕತ್ತೆ ಹಾಲಿನ ಬಗ್ಗೆ ಸ್ವಲ್ಪ ಕೆಲವು ಜನಕ್ಕೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಇನ್ನೂ ಜನಪ್ರಿಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕತ್ತೆ ಹಾಲಿನ ವಿಶೇಷತೆ ಏನು ಮತ್ತೆ ಪ್ರಯೋಜನಗಳು ಏನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು, ಕತ್ತೆ ಹಾಲಿನ ರಾಸಾಯನಿಕವಾಗಿ ತಾಯಿ ಹಾಲಿಗೆ ತುಂಬ ಹತ್ತಿರವಾಗಿರುವ ಹಾಲು ಎಂದು ಇಲ್ಲಿ ವಿಜ್ಞಾನಿಗಳೇ ಹೇಳ್ತಾರೆ. ಎಲ್ಲರೂ ಕುಡಿಸ್ತಾರೆ. ಡೆಲಿವರಿ ಪಾಪ ಕುಡಿಸ್ತಾರೆ. ಕೋಲ್ಡು, ಕಫ, ನೆಗಡಿ, ಶೀತ, ಜ್ವರ ಏನು ಬರಲ್ಲ. ಊಟ ಚೆನ್ನಾಗಿ ತಿಂತಾರೆ. 7676285977. ಹೆಚ್ಚು ಪೌಷ್ಟಿಕಾಂಶಗಳನ್ನು ಇದು ಹೊಂದಿರ್ತದೆ. ಮತ್ತು ಕತ್ತೆ ಹಾಲಿನ ಪೌಷ್ಟಿಕಾಂಶಗಳು ಏನೇನು ಹೊಂದಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಫಸ್ಟು ಈ ಕತ್ತೆ ಹಾಲಿನಲ್ಲಿ ವಿಟಮಿನ್ ಎ, B1, B2, B6, C, D ಮತ್ತು ಇಷ್ಟು ವಿಟಮಿನ್ಗಳು ಇದರಲ್ಲಿ ಪೌಷ್ಟಿಕಾಂಶಗಳು ಇರ್ತವೆ. ಹಾಗೆಯೇ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಮತ್ತು ಪ್ರೋಟೀನ್ ಮತ್ತು ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಗಳು ಮತ್ತು ಜೀರ್ಣಕ್ರಿಯೆಗೆ ಸಹಾಯಕ ಮಾಡುತ್ತದೆ ಈ ಹಾಲು ಕುಡಿದ್ರೆ. ಅದೇ ರೀತಿ ಆರೋಗ್ಯಕ್ಕೆ ಕತ್ತೆ ಹಾಲು ಏನೇನು ಪ್ರಯೋಜನ ಕೊಡುತ್ತೆ ಹಾಲಿನ ಸೇವನೆ ಅಂತ ಅಂದರೆ, ಇಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಮತ್ತು ಮಕ್ಕಳಿಗೆ ಯಾರ್ಯಾರು ಯಾವುದೇ ಹಾಲನ್ನು ಕುಡಿದ್ರೆ ಅವ್ರಿಗೆ ಅಲರ್ಜಿ ಆಗ್ತಾ ಇರುತ್ತೋ ಅಂಥವ್ರಿಗೆ ಕೂಡ ನೀವು ಕೊಡ್ಬೋದು. ಏನಂದರೆ ಒಂದು ಸಣ್ಣ ಸಲಹೆ ಅಂದರೆ, ವೈದ್ಯರ ಸಲಹೆಯ ಮೇರೆಗೆ ಈ ಕತ್ತೆ ಹಾಲು ಅವರಿಗೆ ಕೊಡ್ಬೋದು. ನಂತರ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಈ ಹಾಲು. ನಂತರ ಇಲ್ಲಿ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶ್ವಾಸಕೋಶ ಸಮಸ್ಯೆಗಳಿಗೆ ಉಪಯೋಗ ಆಗುತ್ತೆ. ಅದೇ ರೀತಿ ಇನ್ನೊಂದು ವಿಷಯ ಅಂದರೆ, ಈ ಕತ್ತೆ ಹಾಲನ್ನು ನಾವು ಸೇವನೆ ಮಾಡೋದ್ರಿಂದ ಚರ್ಮದ ಸೌಂದರ್ಯವನ್ನು ಮತ್ತು ಹೆಚ್ಚಿಸ್ತದೆ. ಚರ್ಮವನ್ನು ಇಲ್ಲಿ ಮೃದು ಮತ್ತು ತೇವಾಂಶಯುತವನ್ನಾಗಿ ಇಡ್ತದೆ. ಮತ್ತು ಮಡುವೆ, ಚರ್ಮದ ಉರಿ ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ವಯಸ್ಸಿನ ಗುರುತನ್ನು ಕೂಡ ನಿಧಾನಗೊಳಿಸುತ್ತೆ. ಅಂದರೆ ತುಂಬ ವಯಸ್ಸಾಗಿದ್ರೂ ನಿಮಗೆ ಹೆಂಗಾಗಿ ಕಾಣಿಸ್ತೀರ. ಹಾಗೆ ಕತ್ತೆ ಹಾಲು ಹೇಗೆ ನಾವು ಬಳಸಬೇಕು, ಇದರ ಎಚ್ಚರಿಕೆಗಳೇನು ಅಂತ ನೋಡೋದಾದರೆ, ಕತ್ತೆ ಹಾಲು ಸಾಮಾನ್ಯ ಹಾಲಿನಂತೆ ಸುಲಭವಾಗಿ ನಮಗೆ ಸಿಗೋದಿಲ್ಲ. ಹೆಚ್ಚು ದುಬಾರಿ ಆಗಿರುತ್ತೆ. ಇಲ್ಲಿ ಚಿಕ್ಕದು ಒಂದು ಒಳ್ಳೆ, ಇಲ್ಲಿ ನೋಡ್ತಾ ಇರ್ಬೋದು, ಅವರು ಚಿಕ್ಕದು ಒಂದು ಗ್ಲಾಸಲ್ಲಿ ಹಾಕ್ಕೊಟ್ಟಿದ್ರಲ್ಲ, ಅದು 50 ರೂಪೀಸ್ ಅಂತ ಇರುತ್ತೆ. ಸ್ವಲ್ಪನೇ ಒಂದು 3 ಸ್ಪೂನ್ ಇರುತ್ತೆ ಅಷ್ಟೇ. ಹಾಗಾಗಿ ಹೆಚ್ಚು ದುಬಾರಿ ಅಂತಲೇ ಹೇಳ್ಬೋದು. ನೇರವಾಗಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡುವುದು ಉತ್ತಮವಾಗಿರುತ್ತೆ. ಶುದ್ಧತೆ ಮತ್ತು ಸಂಗ್ರಹಣೆಗೆ ಹೆಚ್ಚಿನ ಗಮನ ಅಗತ್ಯವಾದದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಗೊತ್ತಾಯ್ತಲ್ಲ ನಿಮಗೆ, ಕತ್ತೆ ಹಾಲು ಅಪರೂಪವಾದ್ರೂ ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಬಹಳ ಪ್ರಯೋಜನಕಾರಿ. ಅಲ್ಲದೆ ಈಗ ಸರಿಯಾದ ಮಾರ್ಗದರ್ಶನ ಮತ್ತು ಮಿತ ಬಳಕೆಯಿಂದ ಇದು ನಮಗೆ ಉತ್ತಮ ಆರೋಗ್ಯವನ್ನು ಕೊಡ್ತದೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.